ನೀವು ಸುಮ್ಮನೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇದು ಈ ಕೋರ್ಸ್ನ ನೀವು ಕಲ್ತ್ಕೊಂಡ್ರಿ ಅಂತಂದರೆ ತಿಂಗಳಿಗೆ ಇಲ್ಲ ಅಂತಂದ್ರೂ 50,000 to 60,000 ರೂಪಾಯಿ ನೀವು ದುಡಿಬೋದು. ಎಲ್ಲದನ್ನು ಇವರೇ ಪ್ರೊವೈಡ್ ಮಾಡ್ತಾರೆ. ನಾವು ಯಾವುದನ್ನು ಕೂಡ ಬೈ ಮಾಡಿಲ್ಲ ಸರ್ ಇಲ್ಲಿ ಬಂದಾಗಿಂದ ನಮ್ಗೆ ಯಾವತ್ತೂ ಅವ್ರು ಬೇಜಾರು ಮಾಡಿಲ್ಲ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಮೇಡಮ್, ಚಿಕ್ಕಮಂಗ್ಳೂರಿಂದ ಇಲ್ಲಿವರೆಗೂ ಟ್ರಾವೆಲ್ ಮಾಡ್ತೀರಾ? ಯಾವ ಥರ ಮಾರ್ಕೆಟಿಂಗ್ ಮಾಡಬೇಕು ಏನೋ ಅದೆಲ್ಲ ಐಡಿಯಾ ಇರಲಿಲ್ಲ ಸರ್. ಇಲ್ಲಿ ಇಂಟರ್ನ್ಶಿಪ್ ಆಗಿ ಮಾಡ್ತಾ ಇದೀವಿ ಸರ್. ನಾವು ಕಂಪ್ಲೀಟ್ ಆಗಿ ನೀಟಾಗಿ ಹೇಳ್ಕೊಡ್ತಿದ್ದಾರೆ. ಹೇಳ್ಕೊಡೋ ವಿಚಾರದಲ್ಲಿ ಎಲ್ಲೂ ಮೈನಸ್ ಅನ್ನೋದಿಲ್ವೇ ಇಲ್ಲ. ಮೇಡಮ್, ಆಂಧ್ರದಿಂದ ಇಲ್ಲಿವರೆಗೂ ಬಂದು ಕಲಿಯೋದು ಅವ್ರು ಹೇಳಿದ್ರು ಕಲಿಯೋದಕ್ಕೆ ಯಾವ ಏಜು ಲಿಮಿಟ್ ಇಲ್ಲ. ದಿ ಬೆಸ್ಟ್ ಅಕಾಡೆಮಿ ಅಂತ ಹೇಳ್ತೀನಿ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಮ್ಮ ಹೆಸರು ಮತ್ತು ಲೊಕೇಶನ್ ಎಲ್ಲಿ ಬರುತ್ತೆ? ಸರ್, ನನ್ನ ಹೆಸರು ಉಷಾ ಅಂತ. ನಮ್ಮದು ಲೊಕೇಶನ್ ಬರೋದು ನಾಗರಬಾವಿ ದೀಪಾ ಕಾಂಪ್ಲೆಕ್ಸು. ಮೇಡಮ್, ಈ ಅಕಾಡೆಮಿಗೆ ಸೇರ್ಕೊಳ್ಳೋಕ್ಕೆ ಮಿನಿಮಮ್ ಇಷ್ಟು ಅಮೌಂಟ್ ಅಂತ ಇರುತ್ತಲ್ವಾ, ಎಷ್ಟು ಅಮೌಂಟು ಮೇಡಮ್ ಇಲ್ಲಿ? ಸರ್, ನಮ್ಮದು ಫೀಸ್ ಇರೋದು 30,000. ಫಸ್ಟು 5 ಬುಕ್ಕಿಂಗ್ಸ್ ಅವ್ರಿಗೆ ನಾವು 10,000 ವರ್ತ್ ಪ್ರಾಡಕ್ಟ್ಸ್ನ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಆಮೇಲೆ 5 ಬುಕ್ಕಿಂಗ್ಸ್ ಆದಮೇಲೆ ನಾವು 5,000 ವರ್ತ್ ಪ್ರಾಡಕ್ಟ್ಸ್ನ ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ಓಕೆ ಮೇಡಮ್, ಇದು ಎಷ್ಟು ದಿನ ಕ್ಲಾಸ್ ಇರುತ್ತೆ? ಸರ್, ನಮ್ಮದು 35 ಡೇಸ್ ಇದಿರುತ್ತೆ ಸರ್. 35 ಡೇಸ್ ಅಂತ ನಾವು ಪರ್ಟಿಕ್ಯುಲರ್ ಆಗಿ 35 ಡೇಸೇ ಮಾಡೋದಿಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 ಮಂತ್ 2 ಮಂತ್ಸ್ ಅಂತೂ ಆಗೇ ಆಗುತ್ತೆ ಸರ್. ಓಕೆ ಮೇಡಮ್, ಇವಾಗ ಒಂದು ಕ್ಲಾಸ್ಗೆ ಇಷ್ಟೇ ಜನ ಅಂತಿದೆಯಾ, ಇಲ್ಲ ಜಾಸ್ತಿ ಜನ ಆದರೆ ಏನು ಮಾಡ್ತೀರಾ? ಸರ್, ನಾವು ಒಂದು ಮೇಯ್ನ್ ಆಗಿ ಏನು ಅಂತಂದರೆ ಸರ್, ಲಿಮಿಟೆಡ್ ಸೀಟ್ಸೇ ತೊಗೊಳ್ಳೋದು. 10 to 11 ಅಷ್ಟೇ ಸರ್ ನಮ್ಮದು ಮ್ಯಾಕ್ಸ್ ಟು ಮ್ಯಾಕ್ಸು. ಅದ್ರ ಮೇಲೆ ನಾನು ಜಾಸ್ತಿ ಯಾರನ್ನೂ ತೊಗೊಳ್ಳೋದೇ ಇಲ್ಲ ಸರ್. ಯಾಕೆಂದರೆ ನಾವು ಜಾಸ್ತಿ ಜನ ತೊಗೊಂಡೋದನ್ನ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ ಸರ್. ಅದರಿಂದ ಮೇಯ್ನಾಗಿ ಇವಾಗ ಏನು ತುಂಬ ಜಾಸ್ತಿ ಜನ ಇಟ್ಕೊಂಡು ನಾವು ಅದ್ರ ಮೇಲೆ ಅವ್ರು ಒಂಥರ ಕುರಿ ಮಂದೆ ಥರ ತುಂಬಿಕೊಂಡು ಅಲ್ಲಿ ನಾವು ಅವರು ಏನೂ ಕಲಿಯೋಕ್ಕಾಗಲ್ಲ. ಅದರಿಂದ ನೀವು ಮೇಯ್ನಾಗಿ ಯಾರೇ ಒಂದು ಎಲ್ಲೇ ಕ್ಲಾಸಲ್ಲಿ ಸೇರ್ಕೋಬೇಕಾದ್ರೂ ಸ್ಟ್ರೆಂತ್ ಕಮ್ಮಿ ಇದೆಯಾ, ಅಲ್ಲಿ ಹೆಂಗೆ ಹೇಳ್ಕೊಡ್ತಾ ಇದ್ದಾರೆ, ಅವ್ರು ಏನು ರಿಯಲ್ ಬ್ರೈಡ್ ಮಾಡ್ತಾ ಇದ್ದಾರಾ, ಅದನ್ನೆಲ್ಲ ನೀವು ಅದನ್ನು ನೋಡಿ ನೀವು ಜಾಯ್ನ್ ಆಗಿ. ನಿಮ್ಮ ಒಂದು ಯಾವುದೊಂದು ದುಡ್ಡನ್ನ ವೇಸ್ಟ್ ಮಾಡಬೇಡಿ ನೀವು. ಮೇಡಮ್, ಇವಾಗ ಸ್ಟೂಡೆಂಟ್ ನಿಮಗೆ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಮೇಡಮ್? ಸರ್, ನಮಗೆ ಮೇಯ್ನಾಗಿ ಸರ್ ನಮಗೆಲ್ಲ ಔಟ್ ಆಫ್ ಸ್ಟೇಷನಿಂದ ಬರ್ತಾ ಇದ್ದಾರೆ. ಮತ್ತು ಮಂಗಳೂರು, ಉಡುಪಿ, ಮತ್ತು ದಾವಣಗೆರೆ, ಬಳ್ಳಾರಿ, ಮತ್ತು ಮಡಿಕೇರಿ, ಇಲ್ಲೆಲ್ಲ ಕಡೆಯಿಂದ, ವಿರಾಜಪೇಟೆ ಎಲ್ಲ ಕಡೆಯಿಂದನೂ ಬರ್ತಾ ಇದ್ದಾರೆ ಸರ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ನಿಮ್ಮ ಹೆಸರು? ಮಾಲಾ. ಎಲ್ಲಿಂದ ಬರ್ತಾರೆ ಮೇಡಮ್? ನಾವು ಲಗ್ಗೆರೆಯಿಂದ ಬರ್ತಾ ಇದ್ದೀವಿ ಸರ್. ಮೇಡಮ್, ನೋಡಿದ್ರೆ ನೀವು ಮದುವೆ ಆಗಿದ್ದೀರಾ ಅಂತ ಅನ್ಸುತ್ತೆ, ಬಟ್ ಇದಕ್ಕೆ ನಿಮ್ಮ ಗಂಡನ ಸಪೋರ್ಟ್ ಎಲ್ಲ ಇದೆಯಾ ಮೇಡಮ್? ತುಂಬ ಸಪೋರ್ಟಿವ್ ಆಗಿದ್ದಾರೆ ಸರ್. ಏನು ಮಾಡಿದ್ರು ಮಾಡಿ ಅಂತ ಹೇಳ್ತಾರೆ. ಅದು ಇದು ಮಾಡಬೇಡ ಅಂತ ಏನು ಹೇಳಲ್ಲ, ಎಲ್ಲದಕ್ಕೂ ಸಪೋರ್ಟಿವ್ ಆಗಿದ್ದಾರೆ. ಮೇಡಮ್, ನೀವು ಈ ಕೋರ್ಸ್ಗೆ ಬಂದು ಎಷ್ಟು ದಿನ ಆಯ್ತು ಮೇಡಮ್ ಇಲ್ಲಿಗೆ? 1.5 ಮಂತ್ಸ್ ಆಯಿತು ಸರ್. ಇಲ್ಲಿವರೆಗೂ ಎಷ್ಟು ಕಲ್ತಿದ್ದೀನಿ ಅಂತ ಅನಿಸುತ್ತಾ ಮೇಡಮ್? ಹಾಂ ಸರ್, ಕಲ್ತಿದ್ದೀನಿ. ನಮ್ಮ ಮೇಡಮ್ ತುಂಬ ಸಪೋರ್ಟ್ ಆಗಿದ್ದಾರೆ. ಎಲ್ಲ ಕಲ್ತಿದ್ದೀವಿ ಸರ್. ನಮಗೆ ಅನಿಸಿದೆ ಕಲ್ತಿದ್ದೀವಿ ಅಂತ ಮ್ಯಾಮ್ ಹೇಳಬೇಕು. ಓಕೆ ಮೇಡಮ್, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಬೇರೆ ಕಡೆ ಎಲ್ಲೇ ಹೋದ್ರೂ ಒಂದು ಫೀಸ್ ಕಟ್ಸ್ಕೊಳ್ಳೋರ್ಗು ಒಂಥರ ಇರ್ತಾರೆ. ಇಲ್ಲಿ ಹೆಂಗೆ ಹೇಳ್ಕೊಡೋದ್ರಿಂದ ಹಿಡಿದು ಯಾವ ಥರ ಇರ್ತಾರೆ? ಇಲ್ಲ ಸರ್, ನಮ್ಮ ಮೇಡಮ್ ಆ ಥರ ಇಲ್ಲ. ನಾನು ಒಂದು 2-3 ಅಕಾಡೆಮಿಗೆ ಹೋಗ್ಬಿಟ್ಟೆ. ಮ್ಯಾಮ್ ಹತ್ರ ಹೇಳಿದೆ ನಾನು ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ. ಮ್ಯಾಮ್ ಹೋಗಿದ್ದೆ, ನನಗೆ ಇಷ್ಟ ಆಗಲಿಲ್ಲ ಅಂತ. ಇಲ್ಲಿ ಬಂದಾಗಲಿಂದ ನಮ್ಗೆ ಯಾವತ್ತೂ ಅವ್ರು ಬೇಜಾರು ಮಾಡಿಲ್ಲ. ಅಷ್ಟು ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ ನಮಗೆ. ಬೇರೆ ಯಾರಾದರೂ ಬರ್ತೀನಿ ಅಂತ ಅಂದ್ರೂ ಆಲ್ವೇಸ್ ವೆಲ್ಕಮ್, ಈ ಅಕಾಡೆಮಿಗೆ ಬನ್ನಿ, ಬೆಸ್ಟ್ ಅಕಾಡೆಮಿಗೆ ಬನ್ನಿ ಅಂತ ನಾವು ಹೇಳೋ ಅಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವ್ರು ನಮಗೆ. ಓಕೆ ಮೇಡಮ್, ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಎಷ್ಟೋ ಜನ ಈಗ ಒಂದು ಕ್ಲಾಸಲ್ಲಿ ಒಂದು 30 ಜನ ಇರ್ತಾರೆ. 30 ಜನ ಅಂತ ಹೇಳಿದ್ರೆ ಈಗ ಅವ್ರಿಗೆ ಎಲ್ಲರಿಗೂ ಒಂದೇ ಥರ ಹೇಳ್ಕೊಡ್ತಾರಾ, ಇಲ್ಲಾಂದರೆ ಒಂದು ಟೈಮ್ ಯಾವ ಥರ ಇರುತ್ತೆ ಮೇಡಮ್? ಇಲ್ಲ ಸರ್, ಎಲ್ಲರಿಗೂ ಒಂದೇ ಥರ ಹೇಳ್ಕೊಡ್ತಾರೆ. ಎಲ್ಲರನ್ನೂ ಒಂದೇ ಥರ ನೋಡ್ತಾರೆ. ಎಲ್ಲರಿಗೂ ಒಂದೇ ಸಪೋರ್ಟಿವ್ ಆಗಿದ್ದಾರೆ. ಬೇರೆ ಕ್ಲಾಸ್ ಥರ ಹೇಳ್ಕೊಟ್ಬಿಟ್ಟು ಹೋಗೋದು ಆ ಥರ ಇಲ್ಲ. ನಮ್ಮ ಜೊತೆನೇ ಇರ್ತಾರೆ ಕೊನೆವರೆಗೂ. ಓಕೆ ಮೇಡಮ್, ಇವಾಗ ಯಾವ್ದಾದ್ರು ಹೊಸಬ್ರು ಏನಾದ್ರು ಬರ್ತೀನಿ ಅನ್ನೋ ಸ್ಟೂಡೆಂಟ್ಗೆ ಏನು ಹೇಳ್ತೀರಾ? ದಿ ಬೆಸ್ಟ್ ಅಕಾಡೆಮಿ ಅಂತ ಹೇಳ್ತೀನಿ ಸರ್. ಮೇಡಮ್, ಇವಾಗ ಇಲ್ಲಿ ಫುಲ್ಲು ಕೋರ್ಸ್ನೆಲ್ಲ ಕಲ್ತಾಯ್ತು ಸ್ಟೂಡೆಂಟ್ ಬಗ್ಗೆ ಹೇಳೋದಾದರೆ ಏನು ಹೇಳ್ತೀರಾ? ಸರ್, ಅವರು ಫುಲ್ ಕೋರ್ಸ್ ಕಲ್ತ್ಕೊಂಡ್ಮೇಲೆ ಅವರು ಎಫರ್ಟ್ ಹಾಕಬೇಕು ಸರ್. ನಾವು ನಮ್ಮ ಕಡೆಯಿಂದ ಎಲ್ಲ ಸೋಷಿಯಲ್ ಮೀಡಿಯಾಗಳು ಎಲ್ಲ ಥರನೂ ನಾವು ಹೇಳ್ಕೊಡ್ತೀವಿ. ಅದನ್ನು ಅವರು ಇವಾಗ ಇಲ್ಲಿಂದ ಹೋದ್ಮೇಲೆ ಎಲ್ಲ ಥರನೂ ಅವರು ಮಾರ್ಕೆಟಿಂಗ್ ಮಾಡಿಕೊಂಡು ಎಲ್ಲ ಮಾಡಿದ್ರೆ 100% ಇದರಲ್ಲಿಂದ ತಿಂಗಳಿಗೆ ಇಲ್ಲ ಅಂತಂದ್ರು ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ಟಾರ್ಟಿಂಗಲ್ಲಿ 40,000 to 50,000 ಅರ್ನ್ ಮಾಡ್ಬೋದು. ಡೇ ಬೈ ಡೇ ಹೋಗ್ತಾ ಅವರು ಲಕ್ಷವರೆಗೂ ದುಡಿಬೋದು ಸರ್. ಮೇಡಮ್, ಇದಕ್ಕೆ ಏಜ್ ಇಷ್ಟೇ ಇರಬೇಕು, ಇಲ್ಲಾಂದರೆ ಇಷ್ಟೇ ಎಜುಕೇಷನ್ ಇರಬೇಕು ಅಂತ ಏನಾದ್ರು ರೂಲ್ಸ್ ಇದೆಯಾ? ಸರ್, ಇದಕ್ಕೆ ಎಜುಕೇಷನ್ ಆಗಲಿ ಮತ್ತು ಏಜ್ ಆಗಲಿ ಯಾವುದೂ ಇಂಪಾರ್ಟೆಂಟ್ ಅಲ್ಲ ಸರ್. ಇದಕ್ಕೆ ಯಾರು ಬೇಕಾದರೂ ಬರ್ಬೋದು, ಯಾರು ಬೇಕಾದರೂ ಜಾಯ್ನ್ ಆಗ್ಬೋದು ಸರ್. ನಾವು ಕನ್ನಡದಲ್ಲೇ ಮೇಯ್ನಾಗಿ ನಾವು ನಮ್ಮ ಭಾಷೆ ಕನ್ನಡದಲ್ಲೇ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಅವ್ರು ಯಾವುದೇ ಥರ ಎದುರುಕೊಂಡು ಇಂಗ್ಲೀಷಲ್ಲಿ ಬರೆಸ್ತಾರಾ, ಕನ್ನಡದ ಇದರಲ್ಲಿ ಬರೆಸ್ತಾರಾ ಅಂತ ಬರ್ಕೊಳಕ್ಕೆ ಬರಲ್ಲ ನನಗೆ ಅಂತಂದ್ರು ನೀವು ಚಿಂತೆ ಮಾಡಬೇಡಿ, ಆರಾಮಾಗಿ ಬನ್ನಿ. ನೀವು ಅದನ್ನ ನೀವು ಹೆಂಗೆ ನೀವು ಅರ್ಥ ಮಾಡ್ಕೋಬೇಕು ಅಂತ ಅನ್ನೋ ಥರ ನಾವೆಲ್ಲ ಹೇಳ್ಕೊಡ್ತೀವಿ. ಬೇರೆ ಕಡೆ ಎಲ್ಲ ನೋಡಿದ್ರೆ ಅವರು ಒಂಥರ ಅಂದರೆ ನಾರ್ಮಲ್ ಆಗಿರೋ ಪ್ರಾಡಕ್ಟ್ಸ್ಗಳನ್ನೇ ಕೊಡ್ತಾರೆ ಸರ್ ನಮಗೆ ಯೂಸ್ ಮಾಡೋದಕ್ಕೆಲ್ಲ. ಮ್ಯಾಮ್ ಇಲ್ಲಿ ಏನು ಮಾಡ್ತಾರೆ, ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅವ್ರು ಏನು ಯೂಸ್ ಮಾಡ್ತಾರೋ ಅದೇ ಬ್ರ್ಯಾಂಡ್ಗಳನ್ನ ನಮಗೆ ಕೂಡ ಯೂಸ್ ಮಾಡೋದಕ್ಕೆ ಕೊಡ್ತಾರೆ. ಹಾಗಾಗಿ ಈ ಒಂದು ಔಟ್ಲುಕ್ ಬರೋದಕ್ಕೆ ಸಾಧ್ಯ ಸರ್. ಎಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡೇ ಸರ್ ಯೂಸ್ ಮಾಡೋದು. ಬೇಕಾದ್ರೆ ನೋಡ್ಬೋದು ಸರ್ ನೀವು, ಎಲ್ಲ ಒಳ್ಳೆಯದೇ. ಎಲ್ಲ ಕಾಸ್ಟ್ಲಿ ಇರ್ತಕ್ಕಂಥ ಪ್ರಾಡಕ್ಟ್ಸ್ಗಳೇ ಸರ್ ಯೂಸ್ ಮಾಡ್ತಕ್ಕಂಥದ್ದು. ಮ್ಯಾಮ್ ನಮಗೆ ಪ್ರಾಕ್ಟೀಸಿಗೆ ಕೊಡೋದು ಕೂಡ ಇವನ್ನೇ ಸರ್. ಎಲ್ಲದನ್ನು ಇವರೇ ಪ್ರೊವೈಡ್ ಮಾಡ್ತಾರೆ. ನಾವು ಯಾವುದನ್ನು ಕೂಡ ಬೈ ಮಾಡಿಲ್ಲ ಸರ್. ಇಲ್ಲಿ ಬಂದಾಗಿಂದ ಈ ಒಂದು 35 ಡೇಸಲ್ಲಿ ಎಲ್ಲದನ್ನು ಪರ್ಫೆಕ್ಟಾಗೇ ಕಲಿಸಿದ್ದಾರೆ ಸರ್.
ಸರ್ ಆವಾಗಲೇ ನೀವು ಒಂದು ಕ್ವೆಶನ್ ಕೇಳಿದ್ರಿ ನನಗೆ ಈ ಅಮೌಂಟ್ಗೆ ವರ್ತಿದೆನಾ ಅಂತ. ಬಟ್ ಅದಕ್ಕೆ ಔಟ್ಲುಕ್ಕು ಇಲ್ಲೇ ಇದೆ ನೋಡ್ಬೋದು ಸರ್ ನೀವು ಎಕ್ಸಾಂಪಲ್ ಅಂದರೆ. ಜಸ್ಟ್ 35 ಡೇಸಲ್ಲಿ ಕಲಿಸಿರುವಂಥದ್ದು ಸರ್. ಇಷ್ಟೊಂದು ಪರ್ಫೆಕ್ಟಾಗಿ ಇದನ್ನು ಮಾಡೋದಕ್ಕೆ ಸಾಧ್ಯ ಆಗಿದೆ ಅಂದರೆ ಮ್ಯಾಮಿಂದನೇ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬ್ಯಾಚಲ್ಲಿ ಜಾಯ್ನ್ ಆಗ್ಬೋದು ಖಂಡಿತವಾಗ್ಲೂ. ಮೇಡಮ್ ಇವಾಗ ಇಲ್ಲಿ ಕೋರ್ಸ್ ಕಲಿಯಕ್ಕೆ ಬಂದಿರ್ತಾರೆ, ಬಟ್ ಕಲಿಯೋಕ್ಕಾಗಿಲ್ಲ ಅನ್ನೋರು ಇನ್ನೂ ಮತ್ತೆ ಬರಬೇಕು ಅಂದ್ರೆ ಅವ್ರಿಗೆ ಏನಾದ್ರು ಆಪ್ಷನ್ ಇದೆಯಾ? ಸರ್ ಇಲ್ಲಿ ಇಂಟರ್ನ್ಶಿಪ್ಸು ಇದೆ ಸರ್. ಇಂಟರ್ನ್ಶಿಪ್ ಇವಾಗ ನಮಗೆ ಅಲ್ಲಿ ನನಗೆ ಬಂದಿದೆ ಸರ್ ಮೇಡಮ್, ನಾನು ಇನ್ನೊಂದು ಸ್ವಲ್ಪ ನೋಡ್ಕೋಬೇಕು ಮಾಡಬೇಕು ಅಂತಂದರೆ ನಾವು ಇಂಟರ್ನ್ಶಿಪ್ಗೂ ನಾವು ಅವಕಾಶ ಕೊಡ್ತೀವಿ ಸರ್. ಅವ್ರ ಇಂಟರ್ನ್ಶಿಪ್ ಬರಬೇಕಾದ್ರೆ ಯಾವುದೇ ಥರ ಫೀಸಸ್ ಆಗಲಿ ಏನೂ ನಾವು ಚಾರ್ಜ್ ಮಾಡೋದಿಲ್ಲ. ಅವ್ರು ಮೇಯ್ನ್ ಇನ್ನು ನಾವೇ ಅವರಿಗೆ ಫುಲ್ ಕಂಪ್ಲೀಟಾಗಿ ಒಂದು ಕೋರ್ಸ್ ಇದ್ದೆ ಜೊತೆಲಿ ಫುಲ್ ಕಂಪ್ಲೀಟ್ವರೆಗೂ ಇದ್ದು ಅಂತಂದರೆ ನಾವೇ ಗೌರ್ಮೆಂಟ್ ಸರ್ಟಿಫಿಕೇಟ್ ಅವ್ರಿಗೆ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸರ್. ಓಕೆ ಮೇಡಮ್, ಇವಾಗ ನಿಮ್ಮ ಹತ್ರ ಕೆಲಸ ಕಲ್ತಿರೋ ಯಾರು ಸ್ಟೂಡೆಂಟು ಈ ಥರ ಒಂದು ಸ್ಟುಡಿಯೋ ಮಾಡಿಕೊಂಡು ನಾನು ನಿಮ್ಮ ಥರ ಬೆಳಿಬೇಕು ಅಂದರೆ ಅವ್ರಿಗೆ ಏನು ಹೇಳ್ತೀರಾ? ಸರ್ ನಾನೇನು ಹೇಳೋದು ಅಂತಂತಂದರೆ ನೀವು ಕಲಿತ ಮೇಲೆ ನೀವು ಮ್ಯಾಕ್ಸ್ ಟು ಮ್ಯಾಕ್ಸ್ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೊಗೋಬೇಕು ಸರ್. ಇದಕ್ಕೆ 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳದೆ ನೀವು ಹೋಗಿ ಇವಾಗ ಯಾರೋ ನಿಮ್ಮನ್ನು ನಂಬಿ ಬರ್ತಾರೆ ಅಂತಂತಂದರೆ ಈಗ ನೀವು ಅವ್ರಿಗೆ ಪರಿಪೂರ್ಣವಾಗಿ ನೀವು ಅವ್ರಿಗೆ ಒಂದು ಎಜುಕೇಷನ್ ಕೊಡಬೇಕಾಗುತ್ತೆ. ಅರ್ಧಂಬರ್ಧ ತೊಗೊಂಡು ನೀವೇ ಅರ್ಧಂಬರ್ಧ ತೊಗೊಂಡು ಅವ್ರಿಗೆ ಅರ್ಧಂಬರ್ಧ ಎಜುಕೇಷನ್ ಕೊಟ್ಟಾಗ ಅದು ನಿಮಗೆ ಒಂದು ಹ್ಯಾಪಿ ಅನ್ಸೋದಿಲ್ಲ, ಅವ್ರಿಗೂ ಅದು ಒಳ್ಳೆಯದಲ್ಲ. ಅದರಿಂದ ಒಂದು 2 ಇಯರ್ಸ್ ಎಕ್ಸ್ಪೀರಿಯನ್ಸ್ ತೊಗೊಳ್ಳಿ, ಏನಾಗುತ್ತೆ ಎಲ್ಲ ತೊಗೊಂಡು ಅದಾದಮೇಲೆ ಅಕಾಡೆಮಿ ಮಾಡಿ. ಅಕಾಡೆಮಿ ಮಾಡೋದ್ರಲ್ಲಿ ಏನೂ ಇಲ್ಲ, ನೀವು ನಿಮ್ಮನ್ನು ನಂಬಿ ಬಂದವ್ರಿಗೆ ನೀವು ಟ್ರಸ್ಟ್ ಆಗಿರ್ಬೇಕು ಅಷ್ಟೇ. ಓಕೆ ಮೇಡಮ್, ಇವಾಗ ನೀವು ಇಲ್ಲಿ ಕಲ್ತಿದ್ದೀರಾ ವರ್ಕ ನಿಮ್ಮ ಸ್ಟೂಡೆಂಟ್ಗೆ ಹೇಳ್ಕೊಡ್ತೀರಾ, ಬಟ್ ನೀವೇನಾದ್ರು ಬ್ರೈಡಲ್ ವರ್ಕ್ ಹೋಗ್ತೀರಾ, ಅಗೇನ್ ನಿಮ್ಮ ಸ್ಟೂಡೆಂಟ್ನು ಬ್ರೈಡಲ್ ವರ್ಕ್ ಕರ್ಕೊಂಡು ಹೋಗ್ತೀರಾ? ಸರ್ ನಾವು ಖಂಡಿತ ಕರ್ಕೊಂಡು ಹೋಗ್ತೀವಿ ಸರ್. ಯಾಕೆಂತಂದರೆ ನಾವು ಇಲ್ಲಿ ಅದೇ ಒಂದು ಮಾಡೆಲ್ ಮೇಲೆ ಮಾಡಿರ್ತೀವಿ, ಏನೋ ಒಂದು ತೋರಿಸಿರ್ತೀವಿ ಅಂತಂದರೆ ಅಲ್ಲಿ ನೀವು ಒಂದು ರಿಯಲ್ ಬ್ರೈಡಲ್ಲಿ ನೀವು ಮಾಡಬೇಕಾದ್ರೆ ಅಲ್ಲಿದ್ದು ವರ್ಕ್ ಎಕ್ಸ್ಪೀರಿಯನ್ಸ್ ಅಂತೂ ನಾವು ಖಂಡಿತ ತೋರಿಸ್ತೀವಿ ಸರ್. ಯಾಕೆಂದರೆ ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಅವ್ರು ತಿಳ್ಕೊಂಡ್ರೇ ಅವರು ಒಂದು ನಾಳೆ ಹೋಗಿ ಏನಾದ್ರು ಒಂದು ಕೆಲಸ ಮಾಡೋಕ್ಕಾಗೋದು ಸರ್. ಮೇಡಮ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸ್ಪಂದನ ರಾವ್ ಅಂತ, ಮುದ್ದಿನಪಾಳ್ಯದಿಂದ ಬರ್ತಾ ಇದ್ದೀನಿ. ಓಕೆ ಮೇಡಮ್, ನೀವು ಯಾವ ಬ್ಯಾಚಲ್ಲಿ ಕಲ್ತಿದ್ರಿ ಇಲ್ಲಿ? ಸರ್ ನಾನು 16 ಬ್ಯಾಚ್ ಕಲ್ತು. ಮೇಡಮ್ ಇವಾಗ ನಡೀತಾ ಇರೋದು ಮೇಡಮ್ ಹೇಳಿದ್ರು 18th ಬ್ಯಾಚ್ ಅಂತ, ಬಟ್ ನೀವು ಹೆಂಗೆ ಬಂದಿದ್ದೀರಾ? ಸರ್ ಇಲ್ಲಿ ಇಂಟರ್ನ್ಶಿಪ್ ಆಗಿ ಮಾಡ್ತಾ ಇದ್ದೀವಿ ಸರ್. ನಾವು ಕಲಿತು ಹೋಗಿರೋದ್ರಿಂದ ಇಲ್ಲಿ ಇಂಟರ್ನ್ಶಿಪ್ ಥರ ವರ್ಕ್ ಮಾಡ್ತಾ ಇದ್ದೀವಿ. ನಮಗೆ ಒಂದು ರಿಫ್ರೆಶ್ಮೆಂಟ್ ಆಗ್ತಿದೆ ಮತ್ತೆ ಇನ್ನೊಂದು ಸರಿ ಇದನ್ನೆಲ್ಲ ನೋಡಿ. ಓಕೆ ಮೇಡಮ್, ನೀವು ಇಲ್ಲಿ ಕಲ್ತಿರ್ಬೇಕಾದ್ರೆ ಏನಾಗಿರುತ್ತೆ, ಒಂದು ಚಿಕ್ಕ ಗೂಡಲ್ಲೇ ಕಲ್ತಿರ್ತೀರ, ಬಟ್ ಈಗ ಹೊರಗಡೆ ಹೋಗಾಯ್ತು ನಿಮಗೆ ಕೆಲಸ ಹೆಂಗೆ ಅನಿಸ್ತದೆ? ಓಕೆ ಪರವಾಗಿಲ್ಲ, ನಾನು ಕಲ್ತಿದ್ದೀನಿ ಮಾಡ್ಬೋದು ಅಂತ ಅನಿಸ್ತಾ ಇದೆಯಾ? ಎಸ್, ಒಂದು ಕಾನ್ಫಿಡೆನ್ಸ್ ಬಂದಿದೆ, ಮಾಡ್ತಾ ಇದ್ದೀವಿ ಹೊರಗಡೆ ಹೋಗಿ. ಓಕೆ ಆಲ್ರೆಡಿ ಒಂದು ಮಾಡ್ತಾ ಇದ್ದೀವಿ ಸರ್ ಚೆನ್ನಾಗಿ. ಓಕೆ ಮೇಡಮ್, ಇವಾಗ ನಿಮ್ಮ ಬ್ಯಾಚಲ್ಲಿ ಒಂದು 30 ಜನ 35 ಜನ ಇರ್ತೀರಾ. ಈಗ ಆ ಬ್ಯಾಚವರಲ್ಲೇ ಇವಾಗ ಮೀಟ್ ಆಗಿ ಏನೋ ಪರವಾಗಿಲ್ಲ ವರ್ಕ್ ಚೆನ್ನಾಗಿ ನಡೀತಾ ಇದೆ ಅಂತ ಹೇಳೋದಾದ್ರೆ ಏನು ಹೇಳ್ತೀರಾ? ಹಾಂ ಸರ್, ಎಲ್ಲರಿಗೂ ವರ್ಕ್ ಇದೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ. ಖಾಲಿ ಅಂತೂ ಯಾರಿಲ್ಲ ಸರ್, ಎಲ್ಲ ಚೆನ್ನಾಗಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದು ಅಪ್ರಿಷಿಯೇಟ್ ಮಾಡಬೇಕು ಮ್ಯಾಮ್ನ, ತುಂಬ ಚೆನ್ನಾಗಿ ಗೈಡ್ ಮಾಡಿದ್ದಾರೆ ನಮ್ಮನ್ನು. ಓಕೆ ಮೇಡಮ್, ಇವಾಗ ನಾರ್ಮಲಾಗಿ ಬಂದಾಗ ಹೇಳ್ಕೊಡೋದೇ ಕಾಮನಾಗಿ ಹೇಳ್ಕೊಡ್ತಾರೆ, ಬಟ್ ಇಂಟರ್ನ್ಶಿಪ್ಗೆ ಬಂದಾಗ ಹೇಗೆ ಹೇಳ್ಕೊಡ್ತಾ ಇದ್ದಾರೆ? ಸರ್ ಇಂಟರ್ನ್ಶಿಪ್ ಅಂದರೆ ಇನ್ನೂ ನಮಗೆ ರಿಫ್ರೆಶ್ಮೆಂಟ್ ಆಗ್ತಿದೆ ಸರ್, ನಮಗೂ ಆಗ್ತಿದೆ. ಮತ್ತು ಇಲ್ಲಿ ನೋಡಿ ನಾವು ಕಲಿತಾ ಇದ್ದೀವಿ, ಅವ್ರಿಗೂ ನಾವು ಹೇಳ್ಕೊಡ್ತಾ ಇರೋದ್ರಿಂದ ನಮಗೊಂದು ರಿಫ್ರೆಶ್ಮೆಂಟ್ ಆಗ್ತಿದೆ. ಬಟ್ ಚೆನ್ನಾಗಿದೆ ಸರ್. ಓಕೆ, ಈಗ ಹೊಸ್ದಾಗಿ ಬರೋ ಸ್ಟೂಡೆಂಟ್ಗೆ ಏನಾದ್ರು ಹೇಳ್ತೀನಿ ಅಂದರೆ ಏನು ಹೇಳ್ತೀರಾ? ಡೆಫಿನೆಟ್ ಆಗಿ ಯಾರೇ ಆಗಿದ್ರೂ ಪರವಾಗಿಲ್ಲ, ನೀವು ಎಜುಕೇಟ್ ಆಗಿ ಅಥವಾ ನೀವು ಏನೂ ನಮಗೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಬಂದು ಕಲ್ತ್ಕೊಂಡು ಹೋಗಿ. ಇದೊಂದು ಪಾರ್ಟ್ ಟೈಮ್ ಥರ ನೀವು ತೊಗೋಬೋದು, ಅಷ್ಟು ಚೆನ್ನಾಗಿದೆ ಫೀಲ್ಡ್. ಆ್ಯಕ್ಚುಲಿ ಇದು ಟ್ರೆಂಡಿಂಗ್ ಫೀಲ್ಡ್ ಅಂತ ಹೇಳ್ಬೋದು ಸರ್. ಮೇಡಮ್, ಇವಾಗ ಔಟ್ಸೈಡಿಂದ ಬರೋರಿಗೆ ಸ್ಟೂಡೆಂಟ್ಗೆ ಏನಾದ್ರು PG ಅವೈಲೇಬಲ್ ಇದೆಯಾ ಅಲ್ಲಿ? ಸರ್ ಇಲ್ಲಿ PG ಫೆಸಿಲಿಟೀಸು ಎಲ್ಲ ಇದೆ, ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ ಮತ್ತು ಸೇಫ್ಟಿ ಇದೆ ಸರ್. ಅವ್ರಿಗೆ 100% ಯಾವುದೇ ಲೇಡೀಸು ಈಗ ಅವ್ರ ಮನೇಲಿ ಅಣ್ಣ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಅವ್ರು ಏನೇ ಒಂದು ಕಳಿಸ್ಬೇಕಾದ್ರೆ ಟ್ರಸ್ಟಾಗಿ ಕಳಿಸ್ಬೋದು ಸರ್. ಇಲ್ಲಿ ಎಲ್ಲ ಥರ ಮತ್ತು PGಲಿ ಇರೋರ ಬಗ್ಗೆ ಇದ್ದಾರೆ, ಅವ್ರ ಹತ್ರನೂ ಕೇಳಿ ಸರ್ ರಿವ್ಯೂಸು ಯಾವ ಥರ ಇದೆ PG ಅಂತ ಹೇಳ್ಬಿಟ್ಟು. ವಾಕಬಲ್ ಡಿಸ್ಟೆನ್ಸೇ ಇದೆ, ಏನೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರ್. ಮೇಡಮ್, ಈಗ ಬೇರೆ ಅಕಾಡೆಮಿಲಿ ಒಂದು 15 ದಿನ ಕೇಳ್ಕೊಡ್ತೀನಿ, 20 ದಿನ ಕೇಳ್ಕೊಡ್ತೀನಿ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ಹೇಳೋದಾದರೆ? ಸರ್ 15 ದಿನ 10 ದಿನ 20 ದಿನದಲ್ಲೆಲ್ಲ ಯಾರು ಮೇಕಪ್ ಕಲಿಯೋಕ್ಕಾಗಲ್ಲ ಸರ್. ಇವಾಗ ನಾವು ಇಷ್ಟು 1.5 ತಿಂಗಳು ಅಂತ ನಾವು 35 ಡೇಸ್ ಅಂತ ಹೇಳಿರೋದು, ಬಟ್ 1.5 ತಿಂಗಳು 2 ತಿಂಗಳವರೆಗೂ ಹೇಳ್ಕೊಡ್ತೀವಿ. ಅವಾಗಲೂ ಅವ್ರಿಗೆ ಕನ್ಫ್ಯೂಸ್ ಇರುತ್ತೆ. ಅದರಲ್ಲಿ 7 ಡೇಸ್ 8 ಡೇಸ್ ಎಲ್ಲ ಕ್ಲಾಸಸ್ ಎಲ್ಲ ಹೋಗಿ ಎಲ್ಲೂ ಮೋಸ ಹೋಗಬೇಡಿ, ಎಲ್ಲೂ ನೀವು ಕಲಿಯೋಕ್ಕಾಗೋದಿಲ್ಲ. ಸುಮ್ಮನೆ ಜಸ್ಟು ಹೋಗಬೇಕು, ನೀವು ಕಲಿಬೇಕು ಅಷ್ಟೇ. ನೀವು ದುಡ್ಡು ಕೊಟ್ಟಿದ್ದೀರಾ, ಆ ದುಡ್ಡು ವೇಸ್ಟ್ ಆಗುತ್ತೆ ನಿಮಗೆ. ಮೇಡಮ್, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಅಂದರೆ ಏನು ಹೇಳ್ತೀರಾ? ಸರ್ ನಮ್ಮ ವರ್ಕ್ ಎಕ್ಸ್ಪೀರಿಯೆನ್ಸು 12 ಇಯರ್ಸ್ ಆಯಿತು ಸರ್ ನಾವು ಈ ಫೀಲ್ಡಿಗೆ ಬಂದು. ನಾನು ಆ ವರ್ಕ್ ಎಕ್ಸ್ಪೀರಿಯೆನ್ಸ್ ಅಂತ ಬಂದರೂ ನಾವು ಒಬ್ಬರ ಹತ್ರ ಕಲ್ತಿಲ್ಲ ಸರ್, ಸುಮಾರು ಜನದ ಹತ್ರ ನಾವು ಹೋಗಿ ಅವ್ರ ವರ್ಕ್ ಟೆಕ್ನಿಕ್ಸು ಎಲ್ಲನೂ ಇದಕ್ಕೆ ಕಲಿಯೋದಕ್ಕೆ ಎಂಡೇ ಇಲ್ಲ. ಎಲ್ಲರ ಹತ್ರನೂ ಕಲ್ತಿದ್ರು ನಾವು ಇನ್ನೂ ಏನೋ ಕಲಿಬೇಕು ಅಂತ ಹೇಳ್ಬಿಟ್ಟು ಏನಾದರೂ ಒಂದು ಮಾಡಿರ್ತೀವಿ. ಆ ಸರ್ಟಿಫಿಕೇಟ್ ಹಾಕೋಕ್ಕೆ ಜಾಗ ಇಲ್ಲ ನಮಗೆ, ಅಷ್ಟು ಕಡೆನೂ ಹೋಗಿ ನಾವು ಎಲ್ಲ ಕಡೆನೂ ಕಲ್ತ್ಕೊಂಡು ಬಂದಿದ್ದೀವಿ ಸರ್. ಮೇಡಮ್, ನಿಮ್ಮ ಅಕಾಡೆಮಿಗೆ ಬರಬೇಕು ಅನ್ನೋ ಹೊಸ ಸ್ಟೂಡೆಂಟ್ಗೆ ಏನು ಆಫರ್ ಕೊಡ್ತೀರಾ?
ಸರ್ ಈಗ ನಾವು ನಮ್ಮದು ಫೀಸ್ ಇರೋದು 30,000. ಅದರಿಂದ ನಿಮಗೆ ಅದನ್ನು ನಾವು 10,000 ವರ್ತ್ ಪ್ರಾಡಕ್ಟ್ಸ್ನು ನಾವು ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅದು ಫಸ್ಟ್ 5 ಬುಕ್ಕಿಂಗ್ಸ್ ಅವ್ರಿಗೆ ಮಾತ್ರ. ಆಮೇಲೆ ನೆಕ್ಸ್ಟ್ 5 ಬುಕ್ಕಿಂಗ್ ಆದಮೇಲೆ ನಾವು 5,000 ವರ್ತ್ ಪ್ರಾಡಕ್ಟ್ಸ್ನ ಫ್ರೀಯಾಗಿ ಕೊಡ್ತೀವಿ. ಅದಕ್ಕೆ 5 ಬುಕ್ಕಿಂಗ್ಸ್ ಆಗೋದು ಮುಂಚೆ ನೀವು ಅವ್ರು ಬುಕ್ಕಿಂಗ್ ಮಾಡಿಕೊಂಡ್ರೆ ಅವ್ರಿಗೆ ಒಳ್ಳೆಯದು, ಆಫರ್ಸ್ನ ಯೂಸ್ ಮಾಡ್ಕೋಬೋದು. ಮೇಡಮ್ ನಿಮ್ಮ ಹೆಸರು? ರಮ್ಯಾ ಅಂತ ಸರ್ ನನ್ನ ಹೆಸರು. ಓಕೆ ಮೇಡಮ್, ನೀವು ಎಷ್ಟು ದಿನದಿಂದ ಬರ್ತಾ ಇದ್ದೀರಾ ಇಲ್ಲಿಗೆ? ಸೊ 1.5 ಮಂತ್ ಆಯಿತು. ಓಕೆ ಮೇಡಮ್, ನಿಮ್ಮ ಬ್ಯಾಚಲ್ಲಿ ಎಷ್ಟು ಜನ ಇದ್ದಾರೆ? ನಮ್ಮ ಬ್ಯಾಚಲ್ಲಿ 12 ಮೆಂಬರ್ಸ್ ಇದ್ದೀವಿ ಸರ್. 12 ಮೆಂಬರ್ಸು. ಓಕೆ ಮೇಡಮ್, ಇವಾಗ ಹೇಳ್ಕೊಡ್ತಾ ಇರೋದ್ರಲ್ಲಿ ಮೇಡಮ್ ಏನಾದ್ರೂ ಯಾವ ಥರ ಹೇಳ್ಕೊಡ್ತಾ ಇದ್ದಾರೆ? 100% ಅವ್ರು ನಮಗೆ ಕಂಪ್ಲೀಟಾಗಿ ನೀಟಾಗಿ ಹೇಳ್ಕೊಡ್ತಿದ್ದಾರೆ. ಹೇಳ್ಕೊಡೋ ವಿಚಾರದಲ್ಲಿ ಎಲ್ಲೂ ಮೈನಸ್ ಅನ್ನೋದು ಇಲ್ಲವೇ ಇಲ್ಲ ಸರ್. ಓಕೆ, ಈಗ ಹೇಳ್ಕೊಡೋ ವಿಚಾರಕ್ಕೆ ಏನಾದ್ರು ರೇಟಿಂಗ್ ಕೊಡ್ತೇನೆ ಅಂದರೆ 100ಗೆ ಎಷ್ಟು % ಕೊಡ್ತೀರಾ? 100ಗೆ 100% ಸರ್. ಯಾಕೆಂದರೆ ನಾವು ಇನ್ನೂ ಕಲಿತಾ ಇದ್ದೀವಿ. ನಮ್ಗೆ ಈಗಲೇ ಕಾನ್ಫಿಡೆಂಟ್ ಇದೆ ನಾವು 100ಗೆ 100% ಮಾಡ್ತೀವಿ ಅಂತ. ಇನ್ನು ಕಂಪ್ಲೀಟ್ ಆದಮೇಲೆ ನಮಗಿನ್ನೂ ಅದಕ್ಕೆ 200% ಬಂದ್ಬಿಡುತ್ತೆ ನಮಗೆ, 100ಗೆ 200% ಅಂತ. ಓಕೆ ಮೇಡಮ್, ಇವಾಗ ನಿಮ್ಮ ಬ್ಯಾಚಲ್ಲಿ ಎಷ್ಟು ಜನ ಇದ್ರಿ ಅಂತ ಹೇಳಿದ್ರಿ. ಈಗ ನಿಮ್ಮ ಬ್ಯಾಚಲ್ಲಿರೋರು ಯಾರು ಹೋಗಿ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ಅಂದರೆ ಯಾರು ಇದ್ದಾರಾ? ನಮ್ಮ ಬ್ಯಾಚಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಅನ್ನೋದಕ್ಕಿಂತ ಹೆಚ್ಚಾಗಿ ಮ್ಯಾಮ್ ಕರ್ಕೊಂಡೋಗಿ ಜೊತೆಯಲ್ಲಿ ನಮ್ಮನ್ನು ಪರಿಚಯ ಮಾಡಿಸಿದ್ದಾರೆ. ಎಲ್ಲಿ ಯಾವ ರೀತಿ ಇರುತ್ತೆ, ಯಾವ ಥರ ಇರುತ್ತೆ, ನೀವು ನೋಡ್ಕೊಳ್ಳಿ, ಅಬ್ಸರ್ವ್ ಮಾಡ್ಕೊಳ್ಳಿ ಅಂತ ಜೊತೆಲೇ ಕರ್ಕೊಂಡು ಹೋಗ್ತಾರೆ. ಪ್ರತಿ ಇದಕ್ಕೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಿರ್ತಾರೆ ಅವರು ಇದಕ್ಕೆಲ್ಲ. ಓಕೆ ಮೇಡಮ್, ಇವಾಗ ಹೊಸದಾಗಿ ಬರೋ ಸ್ಟೂಡೆಂಟ್ಗೆ ಏನಾದ್ರು ಹೇಳ್ತೀನಿ, ರೆಫರ್ ಮಾಡ್ತೀನಿ ಇದನ್ನು ಅಂತ ಹೇಳಿದ್ರೆ ಏನು ಮಾಡ್ತೀರಾ? ಖಂಡಿತವಾಗಿ ಹೇಳ್ತೀನಿ ಸರ್. ಯಾಕೆಂದರೆ ಈ ಥರ ಗುರು ಎಲ್ಲೂ ಸಿಗೋದಿಲ್ಲ. ನಾನು ಸುಮಾರು ಕಡೆ ವಿಚಾರಿಸಿದ್ದೆ, ನನಗೆ ನನ್ನ ಫ್ರೆಂಡ್ ರೆಫರ್ ಮಾಡಿದ್ಲು. ಬಟ್ ಮ್ಯಾಮ್ ಮಾತಾಡೋ ರೀತಿ, ಅವ್ರು ಹೇಳ್ಕೊಡೋ ರೀತಿ, ಅವ್ರು ಎಷ್ಟು ಪೇಷನ್ಸಿಂದ ಹೇಳ್ಕೊಡ್ತಾರೆ, ಅದಕ್ಕೆಲ್ಲದಕ್ಕೂ 100% ನಾವು ರೇಟಿಂಗ್ ಕೊಟ್ಟು ನಾವು ಬೇರೆಯವರು ನೆಕ್ಸ್ಟ್ ಬ್ಯಾಚಲ್ಲಿ ಬರೋರು ಇಲ್ಲೇ ಬಂದು ಸೇರಿಕೊಳ್ಳಿ ಅಂತ, ನೆಕ್ಸ್ಟ್ ಬರೋರು ಇಲ್ಲೇ ಬಂದು ಸೇರಲಿ ಅಂತ 100ಗೆ 100% ಹೇಳಿ. ಮೇಡಮ್, ಇವಾಗ ಸ್ಟೂಡೆಂಟು ನಿಮ್ಮ ಇನ್ಸ್ಟಿಟ್ಯೂಟ್ಗೆ ಯಾಕೆ ಸೇರ್ಕೊಬೇಕು, ಹಾಗೆ ಏನು ಬೆನಿಫಿಟ್ ಇದೆ ಅಂತ ಹೇಳ್ತೀರಾ? ಸರ್, ಇಲ್ಲಿ ಬೆನಿಫಿಟ್ ಏನು ಅಂತಂದರೆ ಮೇಯ್ನಾಗಿ ನಾವು ಜಾಸ್ತಿ ಯಾವುದೇ ಥರ ಸ್ಟ್ರೆಂತ್ ತೊಗೊಳ್ಳೋದಿಲ್ಲ. ಮೇಯ್ನಾಗಿ ಲಿಮಿಟೆಡ್ ಸೀಟ್ಸ್ ನಾವು ತೊಗೊತೀವಿ. ಮೇಯ್ನಾಗಿ ಏನು ಜಾಸ್ತಿ ಜನ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲಕ್ಕೆ ಹೋಗ್ಬಿಟ್ಟು ಸೇರ್ಕೊಂಡು ಏಮಾರಬೇಡಿ. ಯಾಕೆಂದರೆ ಜಾಸ್ತಿ ಕಮ್ಮಿ ಇದ್ದಾಗ ಜನ ನಾವು ಕಾನ್ಸಂಟ್ರೇಷನ್ ಮಾಡ್ತೀವಿ, ಅಂಥ ಕಡೆ ನೋಡಿಕೊಂಡು ಜಾಯ್ನ್ ಆಗಿ. ಓಕೆ ಮೇಡಮ್, ಇವಾಗ ಬೇರೆ ಕಡೆ ಬಂದ್ಬಿಟ್ಟು 15-20 ಸಾವಿರ ತೊಗೊತಾರೆ. ಏನಾರು ಐಟಮ್ಗಳನ್ನ ತರಬೇಕು ಅಂತ ಹೇಳಿದ್ರೆ ಅಲ್ಲಿಂದ ತರಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಸರ್, ನಾವಿಲ್ಲಿ ಪ್ರಾಡಕ್ಟ್ಸು ಅವ್ರಿಗೆ ಪ್ರಾಕ್ಟೀಸ್ಗೆ ಮತ್ತು ಮಿಷಿನರೀಸು ಎಲ್ಲನೂ ನಮ್ಮ ಕಡೆಯಿಂದನೇ ಪ್ರೊವೈಡ್ ಇರುತ್ತೆ ಸರ್. ನಾವು ಫೀಸು 30,000 ತೊಗೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಎಕ್ಸ್ಟ್ರಾ ಜಾಸ್ತಿ ತೊಗೊಳ್ಳೋದು, ನೀವು ಇದೇ ಪ್ರಾಡಕ್ಟ್ಸ್ ನೀವು ಪರ್ಚೇಸ್ ಮಾಡಬೇಕು, ಅದರಲ್ಲೇ ಮೇಕಪ್ ಮಾಡಬೇಕು, ಅದು ಯಾವ ಥರ ಹೇಳ್ತಾರೆ ಜನಕ್ಕೆ ಅಂತಂತಂದರೆ, ಈಗ ಸ್ಟೂಡೆಂಟ್ಸಿಗೆ ಗೊತ್ತಿರೋದಿಲ್ಲ. ಇವಾಗ ಏನು ಹೇಳ್ತಾರೆ, ನಿಮಗೆ ಪ್ರಾಡಕ್ಟ್ಸ್ ನೀವು ನಿಮ್ಮ ಹತ್ರ ಇರೋದೇ ಹಾಕ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದಾಗ ನಿಮಗೆ ಅದು ಈಸಿ ಅನಿಸುತ್ತೆ. ಇಲ್ಲ ಅಂತಂದರೆ ನೀವು ಹೊರಗಡೆ ನಾವು ಇವಾಗ ಅಲ್ಲಿ ಕೊಟ್ವಿ ಅಂತಂದರೆ ನಿಮ್ಮ ಹತ್ರ ಚೆನ್ನಾಗಿ ಬಂತು ಮೇಡಮ್, ನಮ್ಗೆ ಹೊರಗಡೆ ಹೋದಾಗ ನಮಗೆ ಕಷ್ಟ ಆಗುತ್ತೆ ಅಂತೇಳಿ ಈ ಥರ ಮೈಂಡ್ ವಾಶ್ ಮಾಡಿ ಅವ್ರನ್ನ ಅಲ್ಲೇ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿಸ್ತಾರೆ. ಮೇಯ್ನಾಗಿ ಅದರಲ್ಲಿ ಕಮಿಷನ್ಸ್ ಅಂತೂ ಇರುತ್ತೆ ಸರ್. ಅವ್ರಿಗೆ ಇವಾಗ ಇಷ್ಟು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿದ್ರು ಅಂತಂದರೆ ಈಗ ಮೆಂಟರ್ಸ್ಗಳಿಗೆ ಇಷ್ಟು ಕಮಿಷನ್ಸ್ ಅಂತ ಹೇಳ್ಬಿಟ್ಟು ಕಂಪನಿಯವ್ರು ಕೊಡ್ತಾರೆ. ಅದನ್ನೆಲ್ಲ ಅವ್ರಿಗೇನು ಮಾಡ್ತಾರೆ, ಈಗ ಫೀಸ್ ಕಮ್ಮಿ ಇಟ್ಟಿರ್ತಾರೆ. ಈಗ 25, 20 ಈ ಥರ ಫೀಸಸ್ನ ಕಮ್ಮಿ ಇಟ್ಟಿರ್ತಾರೆ. ಇವ್ರ ಪ್ರಾಫಿಟ್ನ ಏನಿದ್ರು ಅವರು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಿ, ಇವಾಗ 10 ಜನ ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡ್ತಾರೆ ಅಂತಂದಾಗ ಆ ಪ್ರಾಡಕ್ಟ್ಸ್ ದುಡ್ಡಲ್ಲಿ ಇವರಿಗೆ ಪರ್ಸೆಂಟೇಜ್ ಅಂತ ಇಷ್ಟು ಅಂತ ಬರುತ್ತೆ. ಆ ಪರ್ಸೆಂಟೇಜ್ನ ತೊಗೊಳ್ಳೋದಕ್ಕೋಸ್ಕರ ಸ್ಟೂಡೆಂಟ್ಸ್ಗೆ ಮೇಯ್ನಾಗಿ ಅವರು ಟಾರ್ಗೆಟ್ ಮಾಡ್ತಾರೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನಿಮ್ಮ ಹೆಸರು? ಗಾಯತ್ರಿ ಅಂತ. ಮೇಡಮ್, ನೀವು ಎಲ್ಲಿಂದ ಬರ್ತಾ ಇರೋದು? ನಾನು ಪದ್ಮನಾಭ ನಗರದಿಂದ ಬರ್ತಾ ಇದ್ದೀನಿ. ಮೇಡಮ್, ಅಲ್ಲಿಂದ ಮಿನಿಮಮ್ ಅಂದರೂ 16ರಿಂದ 17 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡ್ಕೊಂಡು ಬಂದು ಈ ಅಕಾಡೆಮಿಗೆ ಸೇರ್ಕೊಬೇಕು ಅನ್ನೋದು ಏನಿತ್ತು? ನಾನು ಯೂಟ್ಯೂಬಲ್ಲಿ ಮೇಡಮ್ ಮಾತಾಡೋದೆಲ್ಲ ನೋಡಿದೆ. ಅವ್ರು ನೋಡಿ ನಾನು ತುಂಬ ಇನ್ಸ್ಪಿರೇಷನ್ ಆದೆ. ಆಮೇಲೆ ಕಲಿಬೇಕು ಅಂತ ತುಂಬ ಇಷ್ಟಪಟ್ಟು ಬಂದೆ. ಒಂದ್ಸರಿ ಫೋನ್ ಮಾಡಿದೆ ನಾನು. ಮ್ಯಾಮ್ ಇರಲಿಲ್ಲ, ಅವಾಗ ಶ್ರೀಲಂಕಾಗೆ ಹೋಗಿದ್ರು. ಅವ್ರ ತಾಯಿ ಮಾತಾಡಿದ್ರು. ಅವ್ರು ಹೇಳಿದ್ರು ಕಲಿಯೋದಕ್ಕೆ ಯಾವ ಏಜು ಲಿಮಿಟ್ ಇಲ್ಲ, ನೀವು ಆರಾಮಾಗಿ ಬರ್ಬೋದು, ನಿಮ್ಗೆ ಇಂಟ್ರೆಸ್ಟ್ ಇದೆ ಬಂದು ಕಲ್ತ್ಕೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಯೂಟ್ಯೂಬಲ್ಲೇ ಮೇಡಮ್ ನೋಡಿದ್ದೆ. ಆಮೇಲೆ ಶ್ರೀಲಂಕಾಯಿಂದ ಬಂದಮೇಲೆ ಅವ್ರನ್ನ ಬಂದು ಭೇಟಿ ಮಾಡಿದೆ. ಭೇಟಿ ಮಾಡಿದಾಗ ಇನ್ನೂ ಖುಷಿ ಆಯಿತು ನನಗೆ. ಯಾಕೆಂದರೆ ನಾನು ಸರಿಯಾದ ಜಾಗಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ಕಲಿಯೋಕ್ಕೆ ನಾನು ಹೊಸ ಥರ ಕಲಿಬೋದು, ಅದನ್ನು ಮುಂದೆ ನಾನು ಯೂಸ್ ಮಾಡ್ಕೋಬೋದು ಅಂತ ಹೇಳಿ ನಾನು ಬಂದು ಜಾಯಿನ್ ಆಗಿದೆ. ಓಕೆ ಮೇಡಮ್, ನನಗೊಂದು ಡೌಟ್ ಇದೆ. ನಿಮ್ಮ ಏಜ್ ಎಷ್ಟು ಮೇಡಮ್? 62 ಇಯರ್ಸ್. ಮೇಡಮ್, ಇದಕ್ಕೂ ಮೊದಲೇ ಏನು ಮಾಡ್ತಾ ಇದ್ರಿ ನೀವು? ನಾನು ಇನ್ಶೂರೆನ್ಸ್ ಏಜೆಂಟ್ ಆಗಿದ್ದೀನಿ 35 ವರ್ಷದಿಂದ. ಅದಾದಮೇಲೆ ಪಾರ್ಲರ್ನು ಜೊತೆಗೆ ಪಾರ್ಟ್ ಟೈಮ್ ಥರ ಮಧ್ಯಾಹ್ನ ಮೇಲೆ ಬಂದು ಓಪನ್ ಮಾಡ್ತಾ ಇದ್ದೆ, ಪಾರ್ಲರ್ ಇಟ್ಕೊಂಡಿದ್ದೆ. ಬಟ್ ಕರೋನಾ ಟೈಮ್ನಲ್ಲಿ ನನಗೆ 2-3 ಟೈಮ್ಸ್ ನಂಗೆ ಕರೋನಾ ಆಯಿತು. ಸೊ ಅವಾಗ ನಮ್ಮ ಮನೆಯವರು ಬೇಡ, ಕ್ಲೋಸ್ ಮಾಡು ಅಂತ ಹೇಳಿದ್ರು. ಈಗಲೂ ನಾನು ಎಲ್ಲ ಅಪಾಯಿಂಟ್ಮೆಂಟ್ಸ್ ತೊಗೊತೀನಿ, ದೂರಕ್ಕೂ ಎಲ್ಲ ಹೋಗ್ತೀನಿ. 2 ವೀಲರಲ್ಲೇ ನಾನು ಜರ್ನಿ ಮಾಡ್ತೀನಿ. ಸೊ ಎಲ್ಲ ಕಡೆನೂ ಹೋಗಿ ಅಪಾಯಿಂಟ್ಮೆಂಟ್ಸ್ ತೊಗೊಂಡು ಮಾಡಿ ಬರ್ತೀನಿ ನಾನು. ಓಕೆ, ಹೊಸ್ದಾಗಿ ಯಾರಿಗಾರು ಕಲಿಬೇಕು ಅನ್ನೋ ಸ್ಟೂಡೆಂಟ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಬಂದು
ಜಾಯಿನ್ ಆಗಿ ಫಸ್ಟು ಮೇಡಮ್ ಜೊತೆ ಒಂದು ಸರಿ ನೀವು ಮಾತಾಡಿದ್ರೆ ನೀವೇ ಬಂದು ಜಾಯಿನ್ ಆಗ್ತೀರಾ. ಮೇಡಮ್ ನಿಮ್ಮ ಹೆಸರು? ಉಷಾ ಅಂತ. ನೀವು ಎಲ್ಲಿಂದ ಬರ್ತಾರದು ಮೇಡಮ್? ಸರ್ ಚಾಕ್ವೇಲಿಂದ ಬರ್ತಾ ಇದ್ದೀವಿ, ಚೋಳೂರು ಹತ್ರ ಚಾಕ್ವೇಲ್. ಅದು ಚೋಳೂರು ಅಂತೇಳಿ ಎಲ್ಲಿ ಹೇಳಿ ಮೇಡಮ್? ಆಂಧ್ರ ಸರ್, ಲಾಸ್ಟ್ ಬಾರ್ಡ್. ಮೇಡಮ್ ಆಂಧ್ರದಿಂದ ಇಲ್ಲಿವರೆಗೂ ಬಂದು ಕಲಿಯೋದು ಹಾಗೆ ಕರ್ನಾಟಕದಲ್ಲಿ ಬಂದು ಕಲಿತೀನಿ ಅಂದರೆ ಈ ಅಕಾಡೆಮಿ ಹೇಗೆ ಗೊತ್ತಾಯಿತು, ಹೆಂಗೆ ಬಂದ್ರಿ? ಸರ್ ನಾವು 3-4 ವೀಡಿಯೋಸ್ ನೋಡಿದ್ವಿ ಬೇರೆಯವ್ರದ್ದೆಲ್ಲನೂ. ಮುಂದೆ ಇಷ್ಟ ಆಯಿತು ನಮಗೆ, ಚಾಯ್ಸ್ ಮಾಡ್ಕೊಂಡು ಬಂದ್ವಿ. ಓಕೆ ಮೇಡಮ್, ನೀವು ಇಲ್ಲಿಗೆ ಎಷ್ಟು ದಿನದಿಂದ ಬರ್ತಾ ಇದ್ದೀರಾ? 1.5 ಮಂತ್ ಆಯಿತು ಸರ್. ಈಗ ಇಲ್ಲಿವರೆಗೂ ಕಲ್ತಿದ್ದೀನಿ ಅಂದರೆ ಎಷ್ಟು ಕಲ್ತಿದ್ದೀರಾ? ಎಲ್ಲ ಕಲ್ತಿದ್ದೀವಿ ಸರ್, ಎಲ್ಲ ವರ್ಷ. ಈಗ ಅಂದರೆ ಈಗ ಹೊರಗಡೆ ಹೋಗಿ ನಾನೇ ಮಾಡ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇದೆಯಾ? ಇದೆ ಸರ್, ಬಂದಿದೆ. ಓಕೆ, ಕೊಟ್ಟಿರೋದು ಅಮೌಂಟ್ಗೆ ವರ್ತಿದೆ ಅಂತ ಅನಿಸ್ತೀರಾ? ವರ್ತಿದೆ ಸರ್. ಓಕೆ, ಹೊಸ್ದಾಗಿ ಯಾರೋ ಬರ್ತೀನಿ ಅನ್ನೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಆರಾಮಾಗಿ ಬರ್ಬೋದು ಸರ್, ಯೋಚನೆ ಮಾಡೋಷ್ಟಿಲ್ಲ ಸರ್. ಮೇಡಮ್, ಇವಾಗ 30,000 ಅನ್ನೋದು ಒಂದು ಸ್ಮಾಲ್ ಅಮೌಂಟ್ ಅಲ್ಲ, ತುಂಬ ವೆರಿ ವೆರಿ ಬಿಗ್ ಅಮೌಂಟು. ಅದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವ್ರಿಗೆ. ಅದನ್ನೇನಾದ್ರೂ ಇದರಲ್ಲಿ ಆಪ್ಷನ್ ಕೊಡ್ತೀನಿ ಅಂದರೆ ಏನು ಕೊಡ್ತೀರಾ? ಸರ್ ನಾವು 30,000 ಇವಾಗ ಒಂದೊಂದ್ಸಲ ಒಬ್ಬೊಬ್ಬರಿಗೆ ನಾವು ಕೊಡೋದಕ್ಕೆ ಕಷ್ಟ ಆಗುತ್ತೆ. ಇವಾಗ ನನಗೆ ಸ್ವಲ್ಪ ಕಷ್ಟ ಇದೆ ಮೇಡಮ್, ನಾನು ಅಂದರೆ ಕ್ಲಾಸ್ ಮುಗಿಯೋಷ್ಟರಲ್ಲಿ ನಾವು ಪೇಮೆಂಟ್ ಮಾಡ್ತೀವಿ ಅಂತಂದರೆ ಹಾಫ್ ಪೇಮೆಂಟ್ ಫಸ್ಟು ಪೇ ಮಾಡಬೇಕಾಗುತ್ತೆ. ಫಸ್ಟು ಬುಕ್ಕಿಂಗ್ಗೆ ಅಂತ ನಾವು 5,000 ಅಂತ ತೊಗೊತೀವಿ. ಯಾಕೆಂದರೆ ಸರ್ ನಾವು ಬುಕ್ಕಿಂಗ್ ಅಂತಂದರೆ ಕನ್ಫರ್ಮ್ ಸೀಟ್ಸ್ ಅಂತ ಹೇಳ್ಬಿಟ್ಟು ನಾವು ಮಾಡ್ಕೊತೀವಿ. ಕನ್ಫರ್ಮ್ ಆಗಿದ್ಮೇಲೆ ನಾವು ಬಂದಾಗ ಅವರು ಒಂದು 10,000 ಪೇ ಮಾಡಿದ್ರೆ ಇನ್ನು ಮಿಕ್ಕಿದ ಅಮೌಂಟು ಅವರು ಮೇಕಪ್ ಕ್ಲಾಸ್ ಸ್ಟಾರ್ಟ್ ಆಗುತ್ತಲ್ಲ ಅಷ್ಟರ ಒಳಗಡೆಗೆ ಅವರು ಪೇಮೆಂಟ್ ಕ್ಲಿಯರ್ ಮಾಡಿ ಅದಕ್ಕೆ ಬೇಕಾದ್ರೆ ಆ ಥರ ಬೇಕಾದ್ರೆ ಅವಕಾಶ ಕೊಡ್ತೀವಿ ಸರ್ ನಾವು. ಮತ್ತು ಇನ್ನೊಂದು ಏನು ಗೊತ್ತಾ ಸರ್, ಅವ್ರು ಕೊಡೋ ಬಿಗ್ ಅಮೌಂಟ್ ಅಂತ ಅವ್ರಿಗೆ ಅನಿಸುತ್ತೆ. ನಾವು ಇವಾಗ ಅದು ಕೊಡೋ ಅಮೌಂಟು ನಮ್ಮ ಹತ್ರ ಅದು ಇರೋದಿಲ್ಲ. ನಾವು ಹೇಳ್ಕೊಡೋ ವಿದ್ಯೆ ಅವ್ರ ಹತ್ರ ಶಾಶ್ವತವಾಗಿರುತ್ತೆ. ಮತ್ತು ಇವಾಗ ಕಲ್ತ್ಕೊಂಡ್ರು ಅವರು ಇಲ್ಲ ಅಂತಂದ್ರೂ ಅವ್ರು ಒಂದು ಈವೆಂಟಲ್ಲೂ ನೀವು ಅದನ್ನ ಅರ್ನ್ ಮಾಡ್ಕೊಂಡ್ಬಿಡ್ತಾರೆ. ಓಕೆನಾ? ನಾವು ಇವಾಗ ಯಾವುದೇ ಒಂದು ಮೇಕಪ್ಗೆ ಹೋದ್ರು ಏನೋ ಒಂದು 30,000 ಅಂತ ಆರಾಮಾಗಿ ಅವ್ರನ್ನ ಅರ್ನ್ ಮಾಡ್ಕೊತಾರೆ ಸರ್. ಎಕ್ಸ್ಪೀರಿಯನ್ಸ್ ಆದಮೇಲೆ ಅದಕ್ಕಿಂತ 10ರಷ್ಟು ದುಡಿತಾರೆ ಸರ್. ಎಲ್ಲ ಮಹಿಳೆಯರಿಗೆ ಒಂದು ಅವಕಾಶ ಕೊಡ್ತಾ ಇದ್ದೀನಿ. ಏನು ಗೊತ್ತಾ, ನಾವು ಮನೇಲೇ ಕೂತ್ಕೊಂಡು ಸುಮ್ಮನೆ ನಾವು TV ನೋಡ್ಕೊಂಡು ಸೀರಿಯಲ್ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಬದಲು ನೀವು ಇವಾಗ ಯಾವುದೊಂದಕ್ಕೂ ಹಸ್ಬೆಂಡ್ ಹತ್ರ ಒಂದು ಏನು ಮಾಡಬೇಕು, ಒಂದು ಒಳ್ಳೆ ಬಟ್ಟೆ ತೊಗೋಬೇಕು, ಒಂದು ಏನೇ ಮಾಡಬೇಕಾದ್ರೂ ನಾವು ಅವ್ರ ಹತ್ರ ಕೈ ಓಡಬೇಕು. ಅದರಿಂದ ನೀವು ಈ ಕೋರ್ಸ್ನ ನೀವು ಕಲ್ತ್ಕೊಂಡ್ರಿ ಅಂತಂದರೆ ನೀವು ಆರಾಮಾಗಿ ನೀವು ಮನೇಲಿ ಇದ್ಕೊಂಡೇ ನೀವು ಒಂದು ಸೈಡ್ ಬಿಸ್ನೆಸ್ ಆಗಿ ನೀವು ತಿಂಗಳಿಗೆ 50,000 ರಿಂದ 60,000 ರೂಪಾಯಿ ನೀವು ದುಡಿಬೋದು. ನೀವೇನಾದರೂ ಒಂದು ಮೇಕಪ್ನ ಕಲಿಬೇಕು ಅಂತ ಅಂದ್ಕೊಂಡಿದ್ರೆ ನೀವು ಎಲ್ಲೋ ಒಂದು ಕಡೆ ಹೋಗಿ 7,000, 10,000 ರೂಪಾಯಿ, 20,000 ರೂಪಾಯಿ ಆ ಥರ ಎಲ್ಲ ಕೊಟ್ಟು ನೀವು ಕಲ್ತ್ಕೊಂಡು ಮೋಸ ಹೋಗಬೇಡಿ. ನೀವೇನಾದರೂ ನಿಮ್ಮ ಕೆರಿಯರ್ನ ಬಿಲ್ಡ್ ಮಾಡ್ಕೊಬೇಕು ಅಂತಂದಿದ್ರೆ, ನಿಮ್ಮ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ ನಾವು ಏನೋ ಒಂದು ಲೈಫಲ್ಲಿ ಸೆಟ್ಲ್ ಆಗಬೇಕು, ಒಂದು ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ನಾನು, ಇವಾಗ ಪಾರ್ಟ್ ಟೈಮ್ ಆಗಿ ನಾನು ಏನಾದರೂ ಇದನ್ನೊಂದು ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂತಂದರೆ ನೀವು ಒನ್ ಆಫ್ ದ ಬೆಸ್ಟ್ ನೀವು ಅಕಾಡೆಮಿನ ನೀವು ಚೂಸ್ ಮಾಡಬೇಕು ಅಂದರೆ ವಿ ಬೆಸ್ಟ್ ಅಕಾಡೆಮಿನೇ.